ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಬೆಂಗಳೂರು ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ನಗರದ ಜನ ಇನ್ನು ನಿದ್ರೆಯ ಮೊಂಪರಿನಲ್ಲಿದ್ದರೂ ಈ ನಿಲ್ದಾಣಕ್ಕೆ ಮಾತ್ರ ಎಂದಿಗೂ ವಿಶ್ರಾಂತಿ ಇಲ್ಲ. ಮುಂಜಾನೆ 4 ಗಂಟೆಯ ಸಮಯ. ಪ್ಲಾಟ್ಫಾರ್ಮ್ ಸಂಖ್ಯೆ 4ರ ಮೇಲೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಸಿಮೆಂಟ್ ಬೆಂಚ್ಗಳ ಮೇಲೆ ಅತ್ತಿತ್ತ ಹೊರಳಾಡುತ್ತಿದ್ದ ಪ್ರಯಾಣಿಕರ ನಡುವೆ ಒಂದು ಮೂಲೆಯಲ್ಲಿ ಹಳೆಯ ಸೀರೆಯೊಂದನ್ನು ಹಾಸಿ ಸುಮತಿ ಮಲಗಿದ್ದಳು. ಅವಳ ಎರಡೂ ಬದಿಗಳಲ್ಲಿ ಅವಳ ಪ್ರಾಣಕ್ಕಿಂತ ಹೆಚ್ಚಾದ ಇಬ್ಬರು ಮಕ್ಕಳು, 14 ವರ್ಷದ ಮೋಹನ್ ಮತ್ತು 6 ವರ್ಷದ ಪುಟ್ಟ ಮುರುಳಿ. ಸುಮತಿಯ ನಿದ್ರೆ ಹಗುರವಾಗಿತ್ತು. ಪಕ್ಕದ ಹಳಿಯ ಮೇಲೆ ಗೂಡ್ಸ್ ರೈಲೊಂದು ಭಾರವಾದ ಸದ್ದಿನೊಂದಿಗೆ ಹಾದು ಹೋದಾಗ ಅವಳು ದಬಕ್ಕನೆ ಎಚ್ಚರಗೊಂಡಳು. ಅವಳ ಕಣ್ಣುಗಳು ಮೊದಲು ಹುಡುಕಿದ್ದು ತನ್ನ ಮಕ್ಕಳನ್ನು. ಇಬ್ಬರು ಸುರಕ್ಷಿತವಾಗಿ ತನ್ನ ಪಕ್ಕದಲ್ಲೇ ಇರುವುದನ್ನು ಕಂಡು ಅವಳ ಮನಸ್ಸು ನಿರಾಳವಾಯಿತು. ಸುಮತಿ ವಿಧವೆಯಾದ ಮೇಲೆ ಅವಳ ಬದುಕು ಈ ರೈಲ್ವೆ ಹಳಿಗಳಷ್ಟೇ ಕಠಿಣವಾಗಿತ್ತು. ಗಂಡ ತೀರಿ ಹೋದ ಮೇಲೆ ಊರಲ್ಲಿ ಬದುಕಲು ದಾರಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಈ ಮಹಾನಗರಕ್ಕೆ ಬಂದಿದ್ದಳು. ಬಾಡಿಗೆ ಮನೆ ಮಾಡುವಷ್ಟು ಹಣವಿಲ್ಲದ ಕಾರಣ ಈ ರೈಲ್ವೆ ನಿಲ್ದಾಣವೇ ಅವರಿಗೆ ಮನೆಯಾಗಿತ್ತು. ಮೋಹನ್, ಮೋಹನ್ ಏಳಪ್ಪ. ಸುಮತಿ ಮೆಲ್ಲನೆ ಮಗನ ಭುಜ ತಟ್ಟಿದಳು. ಮೋಹನ್ ತಕ್ಷಣ ಕಣ್ಣು ಬಿಟ್ಟ. 14 ವರ್ಷದ ಆ ಹುಡುಗನ ಕಣ್ಣುಗಳಲ್ಲಿ ಬಾಲ್ಯದ ತುಂಟಾಟಕ್ಕಿಂತ ಹೆಚ್ಚಾಗಿ ಬದುಕಿನ ಜವಾಬ್ದಾರಿಯ ಗಾಂಭೀರ್ಯವಿತ್ತು. ಅವನು ಎದ್ದು ಕುಳಿತು ಹರಿದು ಹೋಗಿದ್ದ ತನ್ನ ಅಂಗಿಯನ್ನು ಸರಿಪಡಿಸಿಕೊಂಡ. ಟೈಮ್ ಆಯ್ತಾ ಅಮ್ಮ? ಮೋಹನ್ ಕೇಳಿದ. ಹ್ಞೂ ಕಣೋ, 4:15 ಆಯಿತು. 5 ಗಂಟೆಗೆ ಮೈಸೂರು ಪ್ಯಾಸೆಂಜರ್ ಬರುತ್ತೆ. ನಾನು ಇವತ್ತು ಆ ಗಾಡಿ ಹತ್ತಲೇಬೇಕು. ಅಲ್ಲಿ ಹತ್ತಿರದ ಹಳ್ಳಿಯಲ್ಲಿ ದೊಡ್ಡ ಕನ್ಸ್ಟ್ರಕ್ಷನ್ ಕೆಲಸ ನಡೆಯುತ್ತಿದೆ. ಇಡೀ ದಿನ ಕೆಲಸ ಮಾಡಿದರೆ ಸಂಜೆಗೆ ಕೈಗೆ 100-200 ರೂಪಾಯಿ ಸಿಗಬಹುದು ಎಂದು ಹೇಳುತ್ತಾ ಸುಮತಿ ತನ್ನ ಗಂಟು ಮೂಟೆಯನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ಮೋಹನ್ ಅಮ್ಮನ ಮುಖ ನೋಡಿದ. ಅವಳ ಕಣ್ಣುಗಳ ಸುತ್ತ ಕಪ್ಪು ಕರೆಗಳು ಮೂಡಿದ್ದವು. ಮುಖ ಬಾಡಿತ್ತು. ಅಮ್ಮ, ನೀನು ಯಾಕೆ ಇಷ್ಟು ಕಷ್ಟಪಡ್ತೀಯಾ? ನಾನು ಇವತ್ತು ಜಾಸ್ತಿ ಮ್ಯಾಗಝಿನ್ ಮಾರ್ತೀನಿ. ಇವತ್ತು ಆಂಧ್ರ ಎಕ್ಸ್ಪ್ರೆಸ್ ಇದೆ, ಜನ ಜಾಸ್ತಿ ಇರ್ತಾರೆ. ನೀನಿವತ್ತು ಹೋಗುವುದು ಬೇಡ, ಇಲ್ಲೇ ಇರು ಎಂದು ಕಾಳಜಿಯಿಂದ ಹೇಳಿದ. ಸುಮತಿ ಮಂದಹಾಸ ಬೀರಿದಳು. ಅಯ್ಯೋ ಮಗನೇ, ನಾವಿಬ್ಬರು ದುಡಿದರೆ ಮಾತ್ರ ಈ ಹೊಟ್ಟೆ ತುಂಬೋದು. ನಿನ್ನ ತಮ್ಮ ಮುರಳಿ ಇದಾನಲ್ಲ, ಅವನಿಗೆ ಶಾಲೆಗೆ ಸೇರಿಸಬೇಕು ಅನ್ನೋದು ನನ್ನ ಆಸೆ. ಹೀಗೆ ಸ್ಟೇಷನ್ನಲ್ಲಿ ಬಿದ್ದರೆ ಅವನ ಭವಿಷ್ಯ ಏನಾಗಬೇಡ. ನೀನು ಶಾಲೆ ಬಿಟ್ಟಿರೋದೇ ನನಗೆ ತುಂಬಾ ನೋವು ಕೊಡ್ತಿದೆ ಎಂದು ಮಗನ ಕೆನ್ನೆ ಸವರಿದಳು. ಅಷ್ಟರಲ್ಲಿ ಮುರುಳಿ ಎಚ್ಚರಗೊಂಡು ಅಮ್ಮ ಎಂದು ಅವಳ ಮಡಿಲಿಗೆ ತಲೆ ಇಟ್ಟ. 6 ವರ್ಷದ ಮುಗ್ಧ ಬಾಲಕನಿಗೆ ತನ್ನ ಬದುಕು ಎಲ್ಲಿ ಸಾಗುತ್ತಿದೆ ಎಂಬ ಅರಿವಿರಲಿಲ್ಲ. ಅವನಿಗೆ ಅಮ್ಮ ಮತ್ತು ಅಣ್ಣನೇ ಪ್ರಪಂಚ. ಸುಮತಿ ತನ್ನ ಸೀರೆಯ ಸೆರಗಿನ ಗಂಟನ್ನು ಬಿಚ್ಚಿದಳು. ಅದರಲ್ಲಿ ಮಡಚಿಟ್ಟಿದ್ದ 10 ರೂಪಾಯಿಯ ಹಳೆಯ ನೋಟನ್ನು ತೆಗೆದು ಮೋಹನ್ನ ಕೈಗಿಟ್ಟಳು. ಇದು ಇರಲಿ, ಮಧ್ಯಾಹ್ನ ಮುರುಳಿಗೆ ಹಸಿವಾದರೆ ಏನಾದರೂ ತಿನ್ನಿಸು. ರೈಲ್ವೆ ಹಳಿಗಳ ಹತ್ತಿರ ಹೋಗಬೇಡ ಅಂತ 1000 ಸಲ ಹೇಳಿದ್ದೀನಿ, ನೆನಪಿರಲಿ. ನಾನು ಸಂಜೆ 6 ಗಂಟೆ ಗಾಡಿಗೆ ವಾಪಸ್ ಬರ್ತೀನಿ. ತಮ್ಮನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ ಎಂದು ಕಟ್ಟುನಿಟ್ಟಾಗಿ ಹೇಳಿದಳು. ಮೋಹನ್ ಆ ಹಣವನ್ನು ಜೇಬಿಗೆ ಇಳಿಸಿಕೊಂಡು, ಸರಿ ಅಮ್ಮ, ನೀನು ಯೋಚನೆ ಮಾಡಬೇಡ. ನಾನು ಅವನನ್ನ ಎಲ್ಲಿಗೂ ಬಿಡಲ್ಲ. ನೀನು ಹುಷಾರಾಗಿ ಹೋಗಿ ಬಾ. ಮೈಸೂರಿನಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ನೀರು ಇಟ್ಟುಕೋ ಎಂದು ಅಮ್ಮನಿಗೆ ಬುದ್ಧಿ ಹೇಳಿದ. ದೂರದಿಂದ ರೈಲಿನ ಹಾರ್ನ್ ಸದ್ದು ಕೇಳಿಸಿತು. ಮೈಸೂರು ಪ್ಯಾಸೆಂಜರ್ ಪ್ಲಾಟ್ಫಾರ್ಮ್ಗೆ ಬರುತ್ತಿತ್ತು. ಸುಮತಿ ಗಡಿಬಿಡಿಯಿಂದ ಎದ್ದಳು. ಅವಳು ರೈಲು ಹತ್ತುವಾಗ ಮೋಹನ್ ಮತ್ತು ಮುರುಳಿ ಪ್ಲಾಟ್ಫಾರ್ಮ್ ಮೇಲೆ ನಿಂತು ಕೈ ಬೀಸುತ್ತಿದ್ದರು. ಟ್ರೈನ್ ವೇಗ ಪಡೆಯುತ್ತಿದ್ದಂತೆ ಸುಮತಿ ಕಿಟಕಿಯಿಂದ ಹೊರಗೆ ತಲೆ ಹಾಕಿ, ಮೋಹನ್, ತಮ್ಮನನ್ನು ಬಿಡಬೇಡ ಎಂದು ಮತ್ತೊಮ್ಮೆ ಕೂಗಿ ಹೇಳಿದಳು. ರೈಲು ದೃಷ್ಟಿಯಿಂದ ಮರೆಯಾಗುವವರೆಗೂ ಇಬ್ಬರು ಅಣ್ಣ ತಮ್ಮಂದಿರು ಅಲ್ಲೇ ನಿಂತಿದ್ದರು. ಈಗ ಆ ಬೃಹತ್ ರೈಲ್ವೆ ನಿಲ್ದಾಣದಲ್ಲಿ ಅವರಿಬ್ಬರೇ ಒಬ್ಬರಿಗೊಬ್ಬರು ಆಸರೆ. ಅಣ್ಣ, ನನಗೆ ಇಡ್ಲಿ ಬೇಕು. ಮುರುಳಿ ಹಠ ಹಿಡಿದ. ಬಾರೋ ಪುಟ್ಟ, ಮೊದಲು ಮುಖ ತೊಳ್ಕೊಳ್ಳೋಣ, ಆಮೇಲೆ ಇಡ್ಲಿ ತಿನ್ನೋಣ ಎಂದು ಮೋಹನ್ ತಮ್ಮನ ಕೈ ಹಿಡಿದು ನಲ್ಲಿಯ ಕಡೆಗೆ ನಡೆದ. ಮೋಹನ್ ಯೋಚಿಸುತ್ತಿದ್ದ. ಇವತ್ತು ಹೇಗಾದರೂ ಮಾಡಿ ತನ್ನ ಬಳಿ ಇರುವ ಎಲ್ಲ ಮ್ಯಾಗಝಿನ್ಗಳನ್ನು ಮಾರಿಬಿಡಬೇಕು. ಸಂಜೆ ಅಮ್ಮ ಮನೆಗೆ ಬಂದಾಗ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಎಂದು ಮನಸ್ಸಿನಲ್ಲೇ ನಿರ್ಧರಿಸಿದ. ಆದರೆ ಆ ದಿನದ ವಿಧಿ ಅವನಿಗಾಗಿ ಬೇರೆಯದೇ ಸಂಚು ರೂಪಿಸಿತ್ತು ಎಂಬುದು ಆ ಅಮಾಯಕ ಹುಡುಗನಿಗೆ ತಿಳಿದಿರಲಿಲ್ಲ. ಮೋಹನ್ ತನ್ನ ಬೆನ್ನ ಮೇಲಿದ್ದ ಹಳೆಯ ಬ್ಯಾಗ್ ಸರಿಪಡಿಸಿಕೊಂಡ. ಅದರಲ್ಲಿ ಸಿನಿಮಾ ಪತ್ರಿಕೆಗಳು, ಕತೆ ಪುಸ್ತಕಗಳು ಮತ್ತು ವಾರಪತ್ರಿಕೆಗಳು ತುಂಬಿದ್ದವು. ಮುರುಳಿ ಅಣ್ಣನ ಚಡ್ಡಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೆಜ್ಜೆ ಹಾಕುತ್ತಿದ್ದ. ಬೆಂಗಳೂರು ಸ್ಟೇಷನ್ನ ಆ ದಿನದ ಧಾವಂತ ಶುರುವಾಗಿತ್ತು. ಹಳಿಗಳ ಮೇಲೆ ರೈಲುಗಳು ಬಂದು ಹೋಗುತ್ತಿದ್ದವು. ಆದರೆ ಈ ಇಬ್ಬರು ಅಣ್ಣ ತಮ್ಮಂದಿರ ಬದುಕಿನ ರೈಲು ಯಾವ ಹಳಿ ಹಿಡಿಯಲಿದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅಮ್ಮ ಮೈಸೂರು ಪ್ಯಾಸೆಂಜರ್ ಹತ್ತಿ ಹೋದ ಮೇಲೆ ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣದ ಆ ಬೃಹತ್ ಆವರಣದಲ್ಲಿ 14 ವರ್ಷದ ಮೋಹನ್ ಮತ್ತು 6 ವರ್ಷದ ಮುರುಳಿ ಇಬ್ಬರೇ ಉಳಿದುಕೊಂಡರು. ಮೋಹನ್ 14 ವರ್ಷದವನಾದರೂ ಒಬ್ಬ ತಂದೆಯ ಜವಾಬ್ದಾರಿ ನಿರ್ವಹಿಸುತ್ತಿದ್ದ.
ಅವನು ಮೊದಲು ಮಾಡಬೇಕಾದ ಕೆಲಸ ಮುರುಳಿಯ ಹಸಿವು ನೀಗಿಸುವುದು. ಬಾ ಮುರುಳಿ, ಮೊದಲು ಮುಖ ತೊಳೆಯೋಣ, ಇಲ್ಲದಿದ್ದರೆ ಇಡ್ಲಿ ಅಂಗಡಿಯವನು ನಮ್ಮನ್ನು ಹತ್ತಿರಕ್ಕೂ ಸೇರಿಸಲ್ಲ ಎಂದು ತಮಾಷೆ ಮಾಡುತ್ತಾ ಅಣ್ಣ ತಣ್ಣನೆಯ ನೀರನ್ನು ಮುರುಳಿಯ ಮುಖಕ್ಕೆ ಚಿಮುಕಿಸಿದಾಗ ಆ ಪುಟ್ಟ ಬಾಲಕ ಅಣ್ಣ ತಣ್ಣಗಿದೆ ಅಣ್ಣ ಎಂದು ಕಿರುಚುತ್ತಾ ನಕ್ಕನು. ಮೋಹನ್ ತನ್ನ ಹರಿದ ಅಂಗಿಯಿಂದ ತಮ್ಮನ ಮುಖವನ್ನು ಪ್ರೀತಿಯಿಂದ ಒರೆಸಿದನು. ನಂತರ ತನ್ನ ಜೇಬಿನಲ್ಲಿದ್ದ ಅಮ್ಮ ಕೊಟ್ಟ ಆ 10 ರೂಪಾಯಿಯ ನೋಟನ್ನು ಒಮ್ಮೆ ಹೊರತೆಗೆದು ನೋಡಿದನು. ಅದು ಕೇವಲ ಒಂದು ಕಾಗದದ ತುಂಡಲ್ಲ, ಅದು ಅವರ ಇಡೀ ದಿನದ ಬದುಕಿನ ಭರವಸೆ. ಅವರು ನಿಲ್ದಾಣದ ಹೊರಗಿನ ಸಣ್ಣ ಹೋಟೆಲ್ ಒಂದರ ಮುಂದೆ ನಿಂತರು. ಇಡ್ಲಿಯ ಘಮಘಮ ಸುವಾಸನೆ ಮುರುಳಿಯ ಹಸಿವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಅಣ್ಣ, 2 ಇಡ್ಲಿ ಕೊಡಿಸು ಅಣ್ಣ ಎಂದು ಮುರುಳಿ ಆಸೆಗಣ್ಣಿನಿಂದ ಕೇಳಿದನು. ಮೋಹನ್ ಹೋಟೆಲ್ನ ಮಾಲೀಕನ ಮುಂದೆ ಹೋಗಿ ಆ 10 ರೂಪಾಯಿ ನೀಡಿ, ಸಾರ್ 1 ಪ್ಲೇಟ್ ಇಡ್ಲಿ ಕೊಡಿ ಎಂದನು. 1 ಪ್ಲೇಟ್ನಲ್ಲಿ 2 ಇಡ್ಲಿಗಳಿದ್ದವು. ಮೋಹನ್ ಅದನ್ನು ಮುರುಳಿಯ ಮುಂದೆ ಇಟ್ಟನು. ಅಣ್ಣ, ನೀನು ತಿನ್ನು ಎಂದು ಮುರುಳಿ 1 ತುಂಡು ಇಡ್ಲಿಯನ್ನು ಅಣ್ಣನ ಬಾಯಿಗೆ ಹಿಡಿದನು. ಮೋಹನ್ ನಕ್ಕು, ನಾನು ಆಗಲೇ ಅಮ್ಮನ ಜೊತೆ ತಿಂದಿದ್ದೇನೆ, ನೀನು ತಿನ್ನು, ನಿನಗೆ ಶಕ್ತಿ ಬೇಕು, ಇವತ್ತು ನನ್ನ ಜೊತೆ ತುಂಬಾ ಅಲಿಯಬೇಕಲ್ಲ ಎಂದು ಸುಳ್ಳು ಹೇಳಿದನು. ವಾಸ್ತವವಾಗಿ ಮೋಹನ್ ಏನನ್ನು ತಿಂದಿರಲಿಲ್ಲ. ತಮ್ಮನ ಹೊಟ್ಟೆ ತುಂಬುವುದನ್ನು ನೋಡುವುದೇ ಅವನಿಗೆ ಹೊಟ್ಟೆ ತುಂಬಿದಂತಾಗುತ್ತಿತ್ತು. ಇಡ್ಲಿ ತಿನ್ನುತ್ತಾ ಮುರುಳಿ ಕೇಳಿದ, ಅಣ್ಣ, ಅಮ್ಮ ಯಾವಾಗ ಬರ್ತಾರೆ? ನನಗೆ ಈ ಸ್ಟೇಷನ್ ಅಂದ್ರೆ ಭಯ ಆಗುತ್ತೆ. ಮೋಹನ್ ಅವನ ಪಕ್ಕದಲ್ಲಿ ಕುಳಿತು, ಅದಕ್ಕೆ ಯಾಕೆ ಹೆದರ್ತೀಯಾ? ಟ್ರೈನ್ ಅಂದ್ರೆ ನಮ್ಮ ಅಪ್ಪ ಇದ್ದಂತೆ, ಅದು ಹಳಿ ಮೇಲೆ ಓಡಿದರೆ ಮಾತ್ರ ನಮಗೆ ಅನ್ನ ಸಿಗೋದು. ನೋಡು, ನಾನು ಇವತ್ತು ಆಂಧ್ರಕ್ಕೆ ಹೋಗೋ ದೊಡ್ಡ ಟ್ರೈನ್ ಹತ್ತಿ ಮ್ಯಾಗ್ಝಿನ್ ಮಾರ್ತೀನಿ. ನಿನಗೆ ಸಂಜೆ ಅಮ್ಮ ಬಂದ ಮೇಲೆ ನಾನು ಬಣ್ಣ ಬಣ್ಣದ ಮಿಠಾಯಿ ಕೊಡಿಸ್ತೀನಿ, ಆಯ್ತಾ ಎಂದು ಅವನನ್ನು ಸಮಾಧಾನಪಡಿಸಿದನು. ಮುರುಳಿ ಇಡ್ಲಿ ತಿಂದು ಮುಗಿಸಿದ ಮೇಲೆ ಮೋಹನ್ ತನ್ನ ಕೆಲಸಕ್ಕೆ ಸಿದ್ಧನಾದನು. ಅವನ ಹಳೆಯ ಬ್ಯಾಗ್ನಲ್ಲಿ ಸುಧಾ, ತರಂಗ ಮತ್ತು ಕೆಲವು ಸಿನಿಮಾ ಪತ್ರಿಕೆಗಳಿದ್ದವು. ಆ ಬ್ಯಾಗ್ ಅವನಿಗೆ ತುಂಬಾ ಭಾರವಾಗುತ್ತಿತ್ತು. ಆದರೆ ಆ ಭಾರವೇ ಅವನ ಸಂಸಾರವನ್ನು ತೂಗುತ್ತಿತ್ತು. ಅವರಿಬ್ಬರು ಮತ್ತೆ ಪ್ಲಾಟ್ಫಾರ್ಮ್ ಸಂಖ್ಯೆ 4ಕ್ಕೆ ಬಂದರು. ಅಲ್ಲಿ ಒಂದು ಹಳೆಯ ಕಬ್ಬಿಣದ ಬೆಂಚ್ ಇತ್ತು. ಮೋಹನ್ ಮುರುಳಿಯನ್ನು ಅಲ್ಲಿ ಕುಳ್ಳಿರಿಸಿದನು. ಮುರುಳಿ, ಇಲ್ಲಿ ನೋಡು, ನಾನು ಈ ಎದುರುಗಡೆ ನಿಂತಿರೋ ರೈಲು ಹತ್ತಿ ಆ ಕಡೆಯಿಂದ ಈ ಕಡೆ ಬರ್ತೀನಿ. ನೀನು ಈ ಬೆಂಚ್ ಬಿಟ್ಟು ಒಂದು ಹೆಜ್ಜೆನೂ ಕೂಡ ಆಚೆ ಇಡಬಾರದು. ಯಾರಾದ್ರೂ ಬಂದು ಕರೆದರೆ ಹೋಗ್ಬೇಡ, ಅಣ್ಣ ಇಲ್ಲೇ ಇರ್ತಾನೆ ಅಂತ ನೆನಪಿಟ್ಟುಕೋ ಎಂದು ಗಂಭೀರವಾಗಿ ಸೂಚನೆ ನೀಡಿದ. ಮುರುಳಿ ಅಣ್ಣನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅಣ್ಣ, ಬೇಗ ಬರ್ತೀಯ ಅಲ್ವಾ? ಮೋಹನ್ ಅವನ ಹಣೆಗೆ ಮುತ್ತಿಟ್ಟು, ಖಂಡಿತ, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಬರ್ತೀನಿ ಎಂದನು. ಆಗ ತಾನೇ ಆಂಧ್ರ ಪ್ರದೇಶಕ್ಕೆ ಹೊರಡಲು ಸಿದ್ಧವಾಗಿದ್ದ ರೈಲಿನ ವಿಷಲ್ ಸದ್ದು ಕೇಳಿಸಿತು. ಮೋಹನ್ ತನ್ನ ಬ್ಯಾಗ್ ಸರಿಪಡಿಸಿಕೊಂಡು ಓಡುತ್ತಾ ಹೋಗಿ ಟ್ರೈನ್ ಹತ್ತಿದನು. ಮುರುಳಿ ಬೆಂಚ್ ಮೇಲೆ ಕುಳಿತು ಅಣ್ಣ ಹತ್ತಿದ ಬೋಗಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಮೋಹನ್ ಕಿಟಕಿಯಿಂದ ಕೈ ಬೀಸುತ್ತಾ, ಮುರುಳಿ, ಇಲ್ಲೇ ಇರು ಎಂದು ಸನ್ನೆ ಮಾಡಿದನು. ಮೋಹನ್ ಬೋಗಿಯೊಳಗೆ ಹೋಗಿ ಮ್ಯಾಗ್ಝಿನ್ ವಾರಪತ್ರಿಕೆಗಳು ಬೇಕಾ ಎಂದು ಕೂಗುತ್ತಾ ಜನರ ನಡುವೆ ಮಾಯವಾದನು. ರೈಲಿನ ಒಳಗೆ ಹೋದ ಕೂಡಲೇ ಮೋಹನ್ ಒಬ್ಬ ಪರಿಣಿತ ವ್ಯಾಪಾರಿಯಂತೆ ಬದಲಾಗಿದ್ದನು. ಸಾರ್, ಈ ವಾರದ್ದೇ ಹೊಸ ಪುಸ್ತಕ, ಸ್ಟೋರಿ ತುಂಬಾ ಚೆನ್ನಾಗಿದೆ ನೋಡಿ ಎಂದು ಪ್ರಯಾಣಿಕರನ್ನು ಸೆಳೆಯುತ್ತಿದ್ದನು. ಆದರೆ ಇತ್ತ ಪ್ಲಾಟ್ಫಾರ್ಮ್ ಮೇಲೆ ಕುಳಿತಿದ್ದ ಮುರುಳಿಗೆ ಸಮಯ ಯುಗಗಳಂತೆ ಅನ್ನಿಸತೊಡಗಿತು. ನಿಮಿಷಗಳು ಕಳೆದಂತ ಅವನ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು. ಅಣ್ಣ ಹೋದ ಬೋಗಿಯನ್ನೇ ನೋಡುತ್ತಿದ್ದ ಅವನಿಗೆ ಅಣ್ಣ ಏಕೆ ಇನ್ನೂ ಹೊರಬರುತ್ತಿಲ್ಲ ಎಂಬ ಸಂಶಯ ಕಾಡಿತು. ಪ್ಲಾಟ್ಫಾರ್ಮ್ ಮೇಜಿನ ಜನಜಂಗುಳಿ, ಕೂಲಿ ಕಾರ್ಮಿಕರ ಕೂಗು, ಪೊಲೀಸರ ಲಾಠಿ ಸದ್ದು ಇವೆಲ್ಲವೂ ಆ 6 ವರ್ಷದ ಮಗುವನ್ನು ಬೆಚ್ಚಿ ಬೀಳಿಸಿದವು. ಅವನ ಪುಟ್ಟ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಅಣ್ಣ ಇಲ್ಲೇ ಇರೋ ಟ್ರೈನ್ ಹತ್ತಿದ್ದು, ನಾನು ಹೋದರೆ ಅಣ್ಣ ಸಿಗ್ತಾನಲ್ವಾ? ಅಣ್ಣನ ಜೊತೆ ಇರಬಹುದು. ಈ ಕುತೂಹಲ ಮತ್ತು ಭಯದ ಮಿಶ್ರಣವೇ ಅವನನ್ನು ಆ ಬೆಂಚಿನಿಂದ ಕೆಳಗಿಳಿಯುವಂತೆ ಮಾಡಿತು. ಅಮ್ಮನ ಮಾತು, ಅಣ್ಣನ ಎಚ್ಚರಿಕೆ ಎಲ್ಲವನ್ನೂ ಮರೆತ ಮುರುಳಿ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ರೈಲಿನ ಹತ್ತಿರ ಹೋದನು. ಅವನು ಹತ್ತಿದ್ದು ಮೋಹನ್ ಇದ್ದ ಬೋಗಿಯನ್ನಲ್ಲ, ಬದಲಾಗಿ ಅದಕ್ಕಿಂತ 2 ಬೋಗಿ ಹಿಂದೆ ಇದ್ದ ಜನರಲ್ ಕಂಪಾರ್ಟ್ಮೆಂಟ್ ಅನ್ನ. ಆ ಮಗು ರೈಲಿನ ಮೆಟ್ಟಿಲು ಹತ್ತುವಾಗ ಯಾರಿಗೂ ಅನುಮಾನ ಬರಲಿಲ್ಲ, ಏಕೆಂದರೆ ಎಲ್ಲರೂ ತಮ್ಮ ತಮ್ಮ ಸೀಟುಗಳನ್ನು ಹಿಡಿಯುವ ತವಕದಲ್ಲಿದ್ದರು. ರೈಲಿನ ಒಳಗೆ ಕಾಲಿಟ್ಟ ಮುರುಳಿಗೆ ಅಣ್ಣ ಎಲ್ಲಿಯೂ ಕಾಣಿಸಲಿಲ್ಲ. ಅವನು ಬೋಗಿಯಿಂದ ಬೋಗಿಗೆ ಹೋಗುವ ದಾರಿಯನ್ನು ಹುಡುಕತೊಡಗಿದನು. ಅವನಿಗೆ ಗೊತ್ತಿರಲಿಲ್ಲ ತನ್ನ ಬದುಕಿನ ದಾರಿ ಬದಲಾಗುತ್ತಿದೆ ಎಂದು. ಅಣ್ಣ ತಮ್ಮಂದಿರ ಈ ಅವಿನಾಭಾವ ಸಂಬಂಧಕ್ಕೆ ವಿಧಿ ಒಂದು ಕಠಿಣ ಪರೀಕ್ಷೆ ಒಡ್ಡಲು ಸಜ್ಜಾಗಿತ್ತು. ಆ ಬೆಳಗಿನ ಜಾವದ ಸೂರ್ಯನ ಬೆಳಕು ಇವರಿಬ್ಬರ ಪಾಲಿಗೆ ಕರಾಳವಾಗಲಿದೆ ಎಂಬ ಅರಿವಿಲ್ಲದೆ ಮುರುಳಿ ರೈಲಿನೊಳಗೆ ಅಣ್ಣನನ್ನು ಹುಡುಕುತ್ತಾ ಸಾಗಿದನು. ಬೆಂಗಳೂರು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 4 ಈಗ ಒಂದು ರಣರಂಗದಂತೆ ಭಾಸವಾಗುತ್ತಿತ್ತು. ಆಂಧ್ರಕ್ಕೆ ಹೊರಡಬೇಕಿದ್ದ ಎಕ್ಸ್ಪ್ರೆಸ್ ರೈಲು ತನ್ನ ಬೃಹತ್ ಇಂಜಿನಿಂದ ಹಬೆಯನ್ನು ಹೊರಹಾಕುತ್ತಾ ಪ್ರಯಾಣಿಕರಿಗೆ ಅಂತಿಮ ಕರೆ ನೀಡುತ್ತಿತ್ತು. ರೈಲಿನ ಚಕ್ರಗಳು ಮೆಲ್ಲನೆ ಕರಕರನೆ ಸದ್ದು ಮಾಡುತ್ತಾ ಚಲಿಸಲು ಸಿದ್ಧವಾದವು. ಮೋಹನ್ ಬೋಗಿಯೊಳಗೆ ಬೆವರುತ್ತಿದ್ದರೂ ತನ್ನ ವ್ಯಾಪಾರದ ಮೇಲೆ ಗಮನವಿಟ್ಟಿದ್ದ. ಸಾರ್, ಈ ಮ್ಯಾಗ್ಝಿನ್ ನೋಡಿ, ಹೊಸ ಸಿನಿಮಾ ಸುದ್ದಿಗಳಿವೆ. ಮೇಡಮ್, ಈ ಕತೆ ಪುಸ್ತಕ ತಗೊಳ್ಳಿ, ಪ್ರಯಾಣದಲ್ಲಿ ಓದಬಹುದು ಎಂದು ಕಿರುಚುತ್ತಿದ್ದ.
ಅವನು ಒಂದು ಬೋಗಿಯಿಂದ ಮತ್ತೊಂದು ಬೋಗಿಗೆ ಸಂಪರ್ಕಿಸುವ ಸಣ್ಣ ದಾರಿಯಲ್ಲಿ ಜಿಗಿಯುತ್ತಾ ಸಾಗುತ್ತಿದ್ದ. ಅವನಿಗೆ ಗೊತ್ತು, ರೈಲು ಚಲಿಸಲು ಆರಂಭಿಸಿದ 2 ನಿಮಿಷದವರೆಗೆ ತಾನು ವ್ಯಾಪಾರ ಮಾಡಬಹುದು, ನಂತರ ಪ್ಲಾಟ್ಫಾರ್ಮ್ ಮುಗಿಯುವ ಮೊದಲು ಜಿಗಿಯಬೇಕು ಎಂದು. ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಮುರುಳಿಯ ಮುಖವಿತ್ತು. ತಮ್ಮ ಹಸಿದಿದ್ದಾನೆ. ಸಂಜೆ ಅಮ್ಮ ಬರುವಾಗ ಇವತ್ತಿನ ಲಾಭದಲ್ಲಿ ಅವನಿಗೆ ಆಟದ ಸಾಮಾನೊಂದನ್ನು ಕೊಡಿಸಬೇಕು ಎಂದು ಯೋಚಿಸುತ್ತಲೇ ಅವನು 5ನೇ ಬೋಗಿಯನ್ನು ಪ್ರವೇಶಿಸಿದ. ಇತ್ತ ಮುರುಳಿ ರೈಲಿನ ಒಳಗಿನ ಜನಜಂಗುಳಿಯನ್ನು ಕಂಡು ಕಂಗೆಟ್ಟಿದ್ದ. ಅವನ ಪುಟ್ಟ ತಲೆಗೆ ಜನರ ಕಾಲುಗಳು ಮಾತ್ರ ಕಾಣಿಸುತ್ತಿದ್ದವು. ಅಣ್ಣ ಅಣ್ಣ ಎಂದು ಕರೆಯುತ್ತಿದ್ದ ಅವನ ಧ್ವನಿ ರೈಲಿನ ಭಾರೀ ಸದ್ದಿನಲ್ಲಿ ಯಾರಿಗೂ ಕೇಳಿಸುತ್ತಿರಲಿಲ್ಲ. ಅವನು ರೈಲಿನ ಬಾಗಿಲ ಬಳಿ ನಿಂತು ಒಳಗೆ ನೋಡಿದಾಗ ಎಲ್ಲವೂ ಗೊಂದಲಮಯವಾಗಿತ್ತು. ರೈಲು ಮೆಲ್ಲನೆ ಚಲಿಸಲು ಪ್ರಾರಂಭಿಸಿತು. ಜಗ್ ಜಗ್ ಸದ್ದು ವೇಗವಾಯಿತು. ಮುರುಳಿಗೆ ತಾನು ಪ್ಲಾಟ್ಫಾರ್ಮ್ ಬಿಟ್ಟು ಹೋಗುತ್ತಿದ್ದೇನೆಂಬ ಅರಿವು ಉಂಟಾದಾಗ ಭಯ ಮಿತಿಮೀರಿತು. ಅವನು ಒಂದು ಬೋಗಿಯ ಕಿಟಕಿಯ ಹತ್ತಿರ ನಿಂತು ಹೊರಗೆ ನೋಡಿದ. ಪ್ಲಾಟ್ಫಾರ್ಮ್ ಹಿಂದಕ್ಕೆ ಸರಿಯುತ್ತಿತ್ತು. ಅವನಿಗೆ ತನ್ನ ಅಣ್ಣ ಹೊರಗೆ ನಿಂತಿದ್ದಾನೋ ಅಥವಾ ರೈಲಿನಲ್ಲೇ ಇದ್ದಾನೋ ಎಂಬ ಅಸ್ಪಷ್ಟತೆ ಕಾಡಿತು. ಮೋಹನ್ಗೆ ರೈಲು ವೇಗವಾಗಿ ಓಡುತ್ತಿರುವುದು ಅನುಭವಕ್ಕೆ ಬಂತು. ಅವನು ತಕ್ಷಣ ಬಾಗಿಲ ಕಡೆ ಓಡಿ ಬಂದ. ಹೊರಗೆ ನೋಡಿದರೆ ಪ್ಲಾಟ್ಫಾರ್ಮ್ ಅರ್ಧಕ್ಕಿಂತ ಹೆಚ್ಚು ಮುಗಿದು ಹೋಗಿತ್ತು. ಅಯ್ಯೋ, ಮುರುಳಿ ಒಬ್ಬನೇ ಇದ್ದಾನೆ ಎಂದು ಗಾಬರಿಯಿಂದ ಅವನು ಚಲಿಸುತ್ತಿದ್ದ ರೈಲಿನಿಂದ ಕೆಳಕ್ಕೆ ಜಿಗಿದ. ಅನುಭವವಿದ್ದ ಕಾರಣ ಅವನು ನೆಲಕ್ಕೆ ಬಿದ್ದರೂ ತಕ್ಷಣ ಎದ್ದು ತನ್ನ ಬಟ್ಟೆ ಸರಿಪಡಿಸಿಕೊಂಡ. ಅವನು ಕೆಳಗಿಳಿದ ತಕ್ಷಣ ಮೊದಲು ಮಾಡಿದ್ದೆ ತನ್ನ ತಮ್ಮನನ್ನು ಕೂರಿಸಿದ್ದ ಬೆಂಚ್ ಕಡೆಗೆ ಓಡುವುದು. ಅವನ ಕಾಲುಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ಹತ್ತಿರ ಹೋಗಿ ನೋಡಿದವನಿಗೆ ಆಘಾತ ಕಾದಿತ್ತು. ಬೆಂಚ್ ಖಾಲಿ ಇತ್ತು. ಮುರುಳಿ ಮುರುಳಿ ಎಂದು ಅವನು ಹುಚ್ಚನಂತೆ ಕಿರುಚಿದ. ಅಕ್ಕಪಕ್ಕದ ಅಂಗಡಿಯವರಿಗೆ ಕೇಳಿದ, ಸಾರ್, ಇಲ್ಲೊಂದು ಸಣ್ಣ ಹುಡುಗ ಕೂತಿದ್ದ ಅಲ್ವಾ, ಎಲ್ಲಿ ಹೋದ? ನನ್ನ ತಮ್ಮ ಎಲ್ಲಿ ಹೋದ? ಅವನ ಧ್ವನಿಯಲ್ಲಿ ನಡುಕವಿತ್ತು. ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಒಬ್ಬ ಚಹಾದವನು ಹೇಳಿದ, ಯಾರೋ ಹುಡುಗ ನೀನು ಹತ್ತಿದ ರೈಲಿನ ಕಡೆಗೆ ಓಡ್ತಿದ್ನಲ್ಲಪ್ಪ, ಬಹುಶಃ ಅದೇ ಟ್ರೈನ್ ಹತ್ತಿರಬಹುದು. ಮೋಹನ್ ಎದೆಯಲ್ಲಿ ಬೆಂಕಿ ಬಿದ್ದಂತಾಯಿತು. ಅವನು ತಲೆ ಎತ್ತಿ ನೋಡಿದಾಗ ಆಂಧ್ರ ಎಕ್ಸ್ಪ್ರೆಸ್ ರೈಲು ನಿಲ್ದಾಣದ ಹಳಿಗಳನ್ನು ದಾಟಿ ದೂರದಲ್ಲಿ ಮರೆಯಾಗುತ್ತಿತ್ತು. ರೈಲಿನ ಒಳಗಿದ್ದ ಮುರುಳಿಗೆ ಅಣ್ಣ ಎಲ್ಲಿಯೂ ಸಿಗಲಿಲ್ಲ. ಅವನು ಕಿಟಕಿಯ ಸರಳುಗಳನ್ನು ಹಿಡಿದು ಜೋರಾಗಿ ಅಳತೊಡಗಿದ. ಅಣ್ಣ ಅಣ್ಣ, ನನ್ನನ್ನು ಬಿಟ್ಟು ಹೋಗಬೇಡ. ಅವನ ಪುಟ್ಟ ಮುಖ ಬೆವರಿನಿಂದ ಮತ್ತು ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಆ ಬೋಗಿಯಲ್ಲಿದ್ದ ಪ್ರಯಾಣಿಕರು ಬಾಲಕನನ್ನ ಗಮನಿಸಿದರು. ಒಬ್ಬ ವಯಸ್ಸಾದ ಮಹಿಳೆ ಹತ್ತಿರ ಬಂದು, ಯಾರಪ್ಪ ನೀನು, ಎಲ್ಲಿಗೆ ಹೋಗಬೇಕು ಎಂದು ತೆಲುಗಿನಲ್ಲಿ ಕೇಳಿದರು. ಮುರುಳಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ತಿಳಿಯುತ್ತಿರಲಿಲ್ಲ. ಅವನಿಗೆ ತನ್ನ ಊರಿನ ವಿಳಾಸವಾಗಲಿ ಅಮ್ಮನ ಫೋನ್ ನಂಬರ್ ಆಗಲಿ ತಿಳಿದಿರಲಿಲ್ಲ. ಅವನಿಗೆ ಗೊತ್ತಿದ್ದದ್ದು ಒಂದೇ, ನಮ್ಮ ಅಣ್ಣ ಮೋಹನ್. ರೈಲು ಬೆಂಗಳೂರಿನ ಗಡಿ ದಾಟಿ ವೇಗವಾಗಿ ಆಂಧ್ರದತ್ತ ಮುನ್ನುಗ್ಗುತ್ತಿತ್ತು. ಪ್ಲಾಟ್ಫಾರ್ಮ್ ಮೇಲೆ ಒಂಟಿಯಾಗಿ ನಿಂತ ಮೋಹನ್ ಮತ್ತು ಚಲಿಸುತ್ತಿರುವ ರೈಲಿನ ಕಿಟಕಿಯಲ್ಲಿ ಅಳುತ್ತಿರುವ ಮುರುಳಿ, ಇವರಿಬ್ಬರ ನಡುವಿನ ಅಂತರ ಕ್ಷಣ ಕ್ಷಣಕ್ಕೂ ಕಿಲೋಮೀಟರ್ಗಳಷ್ಟು ಹೆಚ್ಚಾಗುತ್ತಿತ್ತು. ಅಮ್ಮನಿಗೆ ಕೊಟ್ಟ ಮಾತು ತಪ್ಪಿದೇನಲ್ಲ ಎಂಬ ನೋವಿಗಿಂತ ತನ್ನ ಪ್ರಾಣಕ್ಕಿಂತ ಮಿಗಿಲಾದ ತಮ್ಮನನ್ನು ಕಳೆದುಕೊಂಡ ಎಂಬ ಆತಂಕ ಮೋಹನನ್ನು ಕಲ್ಲಿನಂತಾಗಿಸಿತು. ಆ ಒಂದು ಕ್ಷಣ ಇಬ್ಬರ ಬದುಕನ್ನು ಶಾಶ್ವತವಾಗಿ ಬದಲಿಸಿಬಿಟ್ಟಿತು. ರೈಲು ದೃಷ್ಟಿಯಿಂದ ಮರೆಯಾದ ಮೇಲೆ ಬೆಂಗಳೂರು ರೈಲ್ವೆ ನಿಲ್ದಾಣದ ಆ ಬೃಹತ್ ಆವರಣ ಮೋಹನ್ಗೆ ಒಂದು ಶೂನ್ಯ ಲೋಕದಂತೆ ಕಾಣಿಸತೊಡಗಿತು. ಬೆಂಚ್ ಮೇಲೆ ಬಿದ್ದಿದ್ದ ಮುರುಳಿಯ ಸಣ್ಣ ಚಪ್ಪಲಿ ಕಂಡಾಗ ಅವನ ಎದೆ ನಡುಗಿತು. ಆ ಒಂದು ಜೊತೆ ಚಪ್ಪಲಿಗಳು ಅಲ್ಲಿ ಅನಾಥವಾಗಿ ಬಿದ್ದಿದ್ದವು. ಅದು ಮುರುಳಿ ತರಾತುರಿಯಲ್ಲಿ ಅಣ್ಣನನ್ನ ಹುಡುಕಲು ರೈಲು ಹತ್ತಿದ್ದಕ್ಕೆ ಸಾಕ್ಷಿಯಾಗಿದ್ದವು. ಮುರುಳಿ ಮುರುಳಿ ಎಂದು ಮೋಹನ್ ಧ್ವನಿ ಸೀಳಿ ಹೋಗುವಂತೆ ಕೂಗುತ್ತಿದ್ದ. ಪ್ಲಾಟ್ಫಾರ್ಮ್ ಮೇಲೆ ನಡೆಯುತ್ತಿದ್ದ ಪ್ರಯಾಣಿಕರು ಅವನೊಬ್ಬ ಹುಚ್ಚ ಎನ್ನುವಂತೆ ನೋಡುತ್ತಿದ್ದರು. ಯಾರು ಕೂಡ ನಿಂತು ಅವನ ಕಷ್ಟವೇನೆಂದು ಕೇಳುವ ಸಮಾಧಾನದಲ್ಲಿರಲಿಲ್ಲ. ಎಲ್ಲರಿಗೂ ತಮ್ಮ ತಮ್ಮ ರೈಲು ಹಿಡಿಯುವ ಧಾವಂತ. ಮೋಹನ್ ಓಡಿ ಹೋಗಿ ನಿಲ್ದಾಣದ ಪೊಲೀಸ್ ಚೌಕಿಯ ಮುಂದೆ ನಿಂತ. ಅಲ್ಲಿ ಕುಳಿತಿದ್ದ ಕಾನ್ಸ್ಟೇಬಲ್ ಒಬ್ಬರ ಕಾಲು ಹಿಡಿದು ಬೇಡಿಕೊಂಡ, ಸರ್, ನನ್ನ ತಮ್ಮ 6 ವರ್ಷದ ಮಗು ಆಂಧ್ರಕ್ಕೆ ಹೋಗೋ ಟ್ರೈನ್ ಹತ್ತಿ ಬಿಟ್ಟಿದ್ದಾನೆ ಸರ್, ದಯವಿಟ್ಟು ಆ ಟ್ರೈನ್ ನಿಲ್ಲಿಸಿ ಸರ್. ಆದರೆ ಆ ಪೊಲೀಸ್ ಅಧಿಕಾರಿ ಅಸಹಾಯಕತೆಯಿಂದ ನೋಡುತ್ತಾ, ನೋಡಪ್ಪ, ಟ್ರೈನ್ ಆಗಲೇ ಸ್ಟೇಷನ್ ಬಿಟ್ಟು ಹೋಗಿದೆ. ನಾವು ಮುಂದಿನ ಸ್ಟೇಷನ್ಗೆ ಮೆಸೇಜ್ ಕೊಡಬಹುದು ಅಷ್ಟೇ. ನೀನು ಹೋಗಿ ನಿನ್ನ ಅಪ್ಪ ಅಮ್ಮನನ್ನ ಕರ್ಕೊಂಡು ಬಾ ಅಂದರು. ಮೋಹನ್ಗೆ ಅಮ್ಮ ಮೈಸೂರಿನಲ್ಲಿರುವುದು ನೆನಪಾದಾಗ ಅವನ ತಲೆ ಸುತ್ತಿದಂತಾಯಿತು. ಸಂಜೆ ಅಮ್ಮ ಬಂದಾಗ ತಾನು ಏನು ಹೇಳಲಿ? ಇತ್ತ ರೈಲು ಈಗ ಕೃಷ್ಣರಾಜಪುರ ನಿಲ್ದಾಣವನ್ನು ದಾಟಿ ವೇಗವಾಗಿ ಮುನ್ನುಗ್ಗುತ್ತಿತ್ತು. ಮುರುಳಿಯ ಅಳು ನಿಂತಿರಲಿಲ್ಲ. ರೈಲಿನಲ್ಲಿದ್ದ ಜನರು ಈಗ ಅವನ ಸುತ್ತ ಜಮಾಯಿಸಿದ್ದರು. ಆಂಧ್ರಕ್ಕೆ ಹೋಗುವ ರೈಲಾಗಿದ್ದರಿಂದ ಅಲ್ಲಿ ತೆಲುಗು ಮತ್ತು ತಮಿಳು ಮಾತನಾಡುವವರೇ ಹೆಚ್ಚಿದ್ದರು. ಮಗು, ನಿನ್ನ ಊರು ಯಾವುದು ಎಂದು ಒಬ್ಬರು ತೆಲುಗಿನಲ್ಲಿ ಕೇಳಿದರೆ ನಿಮ್ಮ ಅಪ್ಪ ಎಲ್ಲಿ ಎಂದು ಇನ್ನೊಬ್ಬರು ತಮಿಳಿನಲ್ಲಿ ಕೇಳುತ್ತಿದ್ದರು. ಮುರುಳಿಗೆ ಯಾವುದೂ ಅರ್ಥವಾಗದೆ ಕೇವಲ ಅಣ್ಣ ಅಣ್ಣ ಎಂದು ಬಿಕ್ಕಳಿಸುತ್ತಿದ್ದ. ಒಬ್ಬ ದಯಾಳು ಮಹಿಳೆ ತನ್ನ ಬಳಿಯಿದ್ದ ಬಿಸ್ಕೆಟ್ ಪ್ಯಾಕೆಟ್ ನೀಡಿದರೂ ಮುರುಳಿ ಅದನ್ನು ಮುಟ್ಟಲಿಲ್ಲ. ಅವನಿಗೆ ಅಣ್ಣನ ಕೈತುತ್ತು ಮತ್ತು ಅಮ್ಮನ ಸೆರಗಿನ ನೆರಳು ಮಾತ್ರ ಬೇಕಿತ್ತು. ಟ್ರೈನ್ನ ಪ್ರತಿ ಬೋಗಿಯ ಸಂಧಿಯಲ್ಲಿ ಬರುವ ಭಾರಿ ಸದ್ದು ಕೇಳಿಸಿದಾಗಲೆಲ್ಲ ಅವನು ಬೆಚ್ಚಿ ಬೀಳುತ್ತಿದ್ದ.
ಆ ಪುಟ್ಟ ಜೀವಕ್ಕೆ ಜಗತ್ತು ಇಷ್ಟು ದೊಡ್ಡದು ಮತ್ತು ಭಯಾನಕ ಎಂದು ಮೊದಲ ಬಾರಿಗೆ ಅರಿವಾಗುತ್ತಿತ್ತು. ಪ್ಲಾಟ್ಫಾರ್ಮ್ ಮೇಲೆ ಮೋಹನ್ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವನಿಗೆ ಅನ್ನಿಸಿತು, ನಾನು ಇಲ್ಲೇ ನಿಂತರೆ ಮುರುಳಿ ಸಿಗಲ್ಲ, ನಾನು ಅವನನ್ನು ಹುಡುಕಲೇಬೇಕು. ಅವನು ಪ್ಲಾಟ್ಫಾರ್ಮ್ಗೆ ಬರುತ್ತಿದ್ದ ಪ್ರತಿಯೊಂದು ರೈಲಿನ ಮೇಲೂ ಕಣ್ಣಾಡಿಸತೊಡಗಿದ. ಯಾವುದಾದರೂ ರೈಲು ಆಂಧ್ರದಿಂದ ವಾಪಸ್ ಬರುತ್ತದೆಯೇ ಎಂದು ನೋಡುತ್ತಿದ್ದ. ಅವನು ತಾನು ಮಾರುತ್ತಿದ್ದ ಮ್ಯಾಗಝಿನ್ ಬ್ಯಾಗ್ ಅನ್ನು ಅಲ್ಲೇ ಎಸೆದ. ಅವನಿಗೆ ಈಗ ಹಣಕ್ಕಿಂತ ತನ್ನ ತಮ್ಮ ಮುಖ್ಯವಾಗಿದ್ದ. ಅವನು ಹಳಿಗಳ ಮೇಲೆ ಇಳಿದು ಪಕ್ಕದ ಹಳಿಯಲ್ಲಿ ನಿಂತಿದ್ದ ಮತ್ತೊಂದು ಎಂಜಿನ್ ಹತ್ತಿ ನೋಡಿದ. ಮುರುಳಿ ಎಲ್ಲಾದರೂ ತಪ್ಪಿಸಿಕೊಂಡು ಕೆಳಗಿಳಿದಿದ್ದಾನಾ ಎಂಬ ಆಸೆ ಅವನಲ್ಲಿ ಅಲೆದಾಡುತ್ತಿತ್ತು. ಆಂಧ್ರ ಎಕ್ಸ್ಪ್ರೆಸ್ ರೈಲಿನಲ್ಲಿ ಟಿಕೆಟ್ ಚೆಕಿಂಗ್ ಆಫೀಸರ್ ಪ್ರವೇಶಿಸಿದರು. ಜನರ ಗದ್ದಲ ಕಂಡು ಹತ್ತಿರ ಬಂದಾಗ ಅಲ್ಲಿ ಅಳುತ್ತಿರುವ ಮುರುಳಿ ಕಂಡನು. ಆಫೀಸರ್ ಕನ್ನಡಿಗರಾಗಿದ್ದರಿಂದ ಮುರುಳಿಗೆ ಸ್ವಲ್ಪ ಧೈರ್ಯ ಬಂತು. ಮಗು, ನಿನ್ನ ಹೆಸರೇನು ಎಂದು ಪ್ರೀತಿಯಿಂದ ಕೇಳಿದರು. ಮುರುಳಿ, ಅಣ್ಣ ಪುಸ್ತಕ ಮಾರುತ್ತಾನೆ, ಅಮ್ಮ ಮೈಸೂರಿಗೆ ಹೋಗಿದ್ದಾರೆ ಎಂದು ಮುರುಳಿ ಅಳುತ್ತಲೇ ಹೇಳಿದ. ಆಫೀಸರ್ಗೆ ವಿಷಯ ಅರ್ಥವಾಯಿತು. ಈ ಮಗು ದಾರಿ ತಪ್ಪಿ ರೈಲು ಹತ್ತಿದೆ ಎಂದು ತಿಳಿದ ಅವರು, ಹೆದರಬೇಡ ಮಗು, ನಾನು ನಿನ್ನನ್ನ ನಿಮ್ಮ ಅಣ್ಣನ ಹತ್ತಿರ ಸೇರಿಸ್ತೀನಿ, ಅಲ್ಲಿಯವರೆಗೂ ನನ್ನ ಜೊತೆಗೆ ಇರು ಎಂದು ಮುರುಳಿಯ ಕೈ ಹಿಡಿದುಕೊಂಡು ತಮ್ಮ ಕ್ಯಾಬಿನ್ ಕಡೆಗೆ ಕರೆದೊಯ್ದರು. ಆದರೆ ಮೋಹನ್ ಈ ವಿಷಯ ತಿಳಿಯದೆ ಇತ್ತ ಬೆಂಗಳೂರಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದ. ವಿಧಿ ಆಟ ಎಂದರೆ ಇದೇ ಇರಬೇಕು. ಅಣ್ಣ ಮತ್ತು ತಮ್ಮ ಇಬ್ಬರು ಒಬ್ಬರಿಗೊಬ್ಬರು ಸಿಗಲು ಪ್ರಯತ್ನಿಸುತ್ತಿದ್ದರು. ಆದರೆ ಇಬ್ಬರ ದಾರಿಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿದ್ದವು. ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಮಧ್ಯಾಹ್ನವಾಗುತ್ತಿದ್ದಂತೆ ಬಿಸಿಲು ಏರಿತ್ತು. ಆದರೆ ಮೋಹನ್ನ ಎದೆಯಲ್ಲಿ ಅದಕ್ಕಿಂತ ದೊಡ್ಡ ಕಿಚ್ಚು ಉರಿಯುತ್ತಿತ್ತು. ಅಮ್ಮನ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸೋತಿದ್ದೇನೆ ಎಂಬ ಅಪರಾಧ ಪ್ರಜ್ಞೆ ಅವನನ್ನ ಕೊಲ್ಲುತ್ತಿತ್ತು. ಮೋಹನ್ ಈಗ ಕೇವಲ ಒಬ್ಬ 14 ವರ್ಷದ ಬಾಲಕನಾಗಿರಲಿಲ್ಲ. ಅವನು ತನ್ನ ತಮ್ಮನನ್ನು ಕಳೆದುಕೊಂಡ ಸಿಂಹದಂತಾಗಿದ್ದ. ರೈಲ್ವೆ ಪ್ಲಾಟ್ಫಾರ್ಮ್ನ ಪ್ರತಿ ಇಂಚನ್ನು ಅವನು ಜಾಲಾಡಿದ. ಮುರುಳಿ ಮುರುಳಿ ಎಂದು ಕೂಗಿ ಅವನ ಗಂಟಲು ಒಣಗಿ ಹೋಗಿತ್ತು. ನಿಲ್ದಾಣದ ಕ್ಯಾಂಟೀನವರು, ಪೋರ್ಟರ್ಗಳು ಎಲ್ಲರನ್ನೂ ಹೋಗಿ ಕಾಲು ಹಿಡಿದು ಕೇಳಿದ. ಯಾರೊಬ್ಬರೂ ಧನಾತ್ಮಕ ಉತ್ತರ ನೀಡಲಿಲ್ಲ. ಅವನಿಗೆ ಅರಿವಿಲ್ಲದಂತೆ ಒಂದು ಹುಚ್ಚು ಭ್ರಮೆ ಅವನನ್ನು ಆವರಿಸಿತು. ಮುರುಳಿ ಆ ರೈಲು ಹತ್ತಿದ್ದಾನೋ ಅಥವಾ ಆ ರೈಲು ಹತ್ತಲು ಹೋಗಿ ಎದುರಿನ ಹಳಿಯಲ್ಲಿ ನಿಂತಿದ್ದ ಬೇರೆ ರೈಲು ಹತ್ತಿದ್ದನೋ ಎಂಬ ಸಂಶಯ ಕಾಡತೊಡಗಿತು. ಅಷ್ಟರಲ್ಲಿ ಪಕ್ಕದ ಹಳಿಯ ಮೇಲೆ ಮತ್ತೊಂದು ರೈಲು ಮೆಲ್ಲನೆ ಚಲಿಸಲು ಪ್ರಾರಂಭಿಸಿತು. ಮುರುಳಿ ಆ ಟ್ರೈನಲ್ಲಿ ಇರಬಹುದು ಎಂದುಕೊಂಡು ಮೋಹನ್ ತನ್ನ ಪ್ರಾಣದ ಹಂಗು ತೊರೆದು ಹಳಿಗಳ ಮೇಲೆ ಓಡತೊಡಗಿದ. ಅವನು ಒಂದೊಂದು ಟ್ರೈನ್ ಹತ್ತಿ ಬೋಗಿಯ ಒಳಗೆ ಇಣುಕಿ ನೋಡುತ್ತಿದ್ದ. ಜನರ ನಡುವೆ ತನ್ನ ಪುಟ್ಟ ತಮ್ಮನ ತಲೆ ಎಲ್ಲಾದರೂ ಕಾಣಿಸುತ್ತದೆಯೇ ಎಂದು ಕಣ್ಣು ಹಾಯಿಸುತ್ತಿದ್ದ. ಇತ್ತ ಆಂಧ್ರ ಎಕ್ಸ್ಪ್ರೆಸ್ ತನ್ನ ಗುರಿಯನ್ನು ತಲುಪಿತ್ತು. ಆಂಧ್ರದ ಯಾವುದೋ ಒಂದು ದೊಡ್ಡ ನಿಲ್ದಾಣದಲ್ಲಿ ಟಿಕೆಟ್ ಚೆಕಿಂಗ್ ಆಫೀಸರ್ ಮುರುಳಿಯನ್ನು ಕೆಳಗಿಳಿಸಿದರು. ಮುರುಳಿಯ ಸುತ್ತಲಿದ್ದ ಪರಿಸರ ಸಂಪೂರ್ಣವಾಗಿ ಬದಲಾಗಿತ್ತು. ಅಲ್ಲಿ ಎಲ್ಲರೂ ತೆಲುಗಿನಲ್ಲಿ ಮಾತನಾಡುತ್ತಿದ್ದರು. ಆಫೀಸರ್ ಮುರುಳಿಯನ್ನು ರೈಲ್ವೆ ಪೊಲೀಸ್ ಠಾಣೆಗೆ ಕರೆದೊಯ್ದರು. ನೋಡಿ, ಈ ಹುಡುಗ ಬೆಂಗಳೂರಿನಲ್ಲಿ ತಪ್ಪಿಸಿಕೊಂಡು ಬಂದಿದ್ದಾನೆ. ಇವನಿಗೆ ತನ್ನ ಅಣ್ಣನ ಹೆಸರಷ್ಟೇ ಗೊತ್ತು ಎಂದು ವಿವರಿಸಿದರು. ಮುರುಳಿ ಅಲ್ಲಿನ ಪೊಲೀಸ್ ಕಚೇರಿಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಅವನ ಕಣ್ಣೆದುರು ಅಣ್ಣ ಮೋಹನ್ ತನಗೆ ಇಡ್ಲಿ ತಿನಿಸಿದ ದೃಶ್ಯ, ಬೆಂಚ್ ಮೇಲೆ ಕೂರಿಸಿ ಹೋದ ದೃಶ್ಯಗಳು ಮಿನುಗುತ್ತಿದ್ದವು. ಇತ್ತ ಬೆಂಗಳೂರು ನಿಲ್ದಾಣದಲ್ಲಿ ಸಂಜೆ 5 ಗಂಟೆಯ ಸಮಯ. ಸೂರ್ಯ ಮುಳುಗುತ್ತಿದ್ದಂತೆ ಮೋಹನ್ನ ಆತಂಕ ಸತ್ತು ಬದುಕುವ ಹಂತಕ್ಕೆ ತಲುಪಿತ್ತು. ಇನ್ನೊಂದು ಗಂಟೆಯಲ್ಲಿ ಅಮ್ಮ ಮೈಸೂರಿನಿಂದ ವಾಪಸ್ ಬರುತ್ತಾಳೆ. ಅಮ್ಮನಿಗೆ ಹೇಗೆ ಮುಖ ತೋರಿಸಲಿ? ಅಷ್ಟರಲ್ಲೇ ಪ್ಲಾಟ್ಫಾರ್ಮ್ ಸಂಖ್ಯೆ 2ಕ್ಕೆ ಮತ್ತೊಂದು ವೇಗದ ರೈಲು ನುಗ್ಗಿ ಬರುತ್ತಿತ್ತು. ಮೋಹನ್ ಹಳಿಗಳ ಪಕ್ಕದಲ್ಲೇ ನಿಂತು ಆ ರೈಲನ್ನು ಗಮನಿಸುತ್ತಿದ್ದ. ಅವನಿಗೆ ದೂರದಿಂದ ಆ ಚಲಿಸುತ್ತಿದ್ದ ರೈಲಿನ ಬಾಗಿಲಲ್ಲಿ ಯಾರೋ ಪುಟ್ಟ ಹುಡುಗ ನಿಂತಂತೆ ಭಾಸವಾಯಿತು. ಮುರುಳಿ, ಅದು ಮುರುಳಿ ಎಂದು ಕಿರುಚುತ್ತಾ ಮೋಹನ್ ಚಲಿಸುತ್ತಿದ್ದ ರೈಲಿನ ಕಡೆಗೆ ಹತ್ತಲು ಓಡಿದ. ಆದರೆ ಆಯ ತಪ್ಪಿತು. ಹಳಿಗಳ ಮೇಲೆ ಕಾಲಿಟ್ಟ ಮೋಹನ್ ಜಾರಿದ. ವೇಗವಾಗಿ ನುಗ್ಗುತ್ತಿದ್ದ ಕಬ್ಬಿಣದ ಚಕ್ರಗಳ ಆರ್ಭಟದ ಮುಂದೆ ಆ ಬಡ ಹುಡುಗನ ಹಾರಾಟ ನಿಂತು ಹೋಯಿತು. ಒಂದು ಕ್ಷಣದ ನಿಶ್ಶಬ್ದ, ಜನರ ಚೀರಾಟ. ಹಳಿಗಳ ಮೇಲೆ ಮೋಹನ್ನ ಪ್ರಾಣವಿಲ್ಲದ ದೇಹ ಬಿದ್ದಿತು. ಅಮ್ಮನಿಗೆ ಆಸರೆಯಾಗಬೇಕಿದ್ದ ತಮ್ಮನನ್ನ ಹುಡುಕಲು ಹೊರಟಿದ್ದ ಆ ಬಾಲಕ ತಾನೇ ಒಂದು ಸುದ್ದಿಯಾಗಿ ಹಳಿಗಳ ಮೇಲೆ ಮಲಗಿದ್ದ. ಅವನ ಕೈಲಿದ್ದ ಒಂದು ಸಣ್ಣ ಪತ್ರಿಕೆ ಗಾಳಿಗೆ ಹಾರಿ ಪಕ್ಕದಲ್ಲೇ ಬಿದ್ದಿತ್ತು. ಅದರಲ್ಲಿ ಸಂತೋಷದ ಜೀವನ ಎಂಬ ಶೀರ್ಷಿಕೆ ಇತ್ತು. ಆದರೆ ಮೋಹನ್ನ ಜೀವನ ಮಾತ್ರ ಅಲ್ಲಿಗೆ ಕೊನೆಯಾಯಿತು. ಮೈಸೂರಿನಿಂದ ಕೆಲಸ ಮುಗಿಸಿ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದ ಸುಮತಿಯ ಮನಸ್ಸಿನಲ್ಲಿ 10 ಕನಸುಗಳಿದ್ದವು. ಇವತ್ತು ಸಿಕ್ಕ ಕೂಲಿ ಹಣದಲ್ಲಿ ಮಕ್ಕಳಿಗೆ ಏನಾದರೂ ಹೊಸ ತಿನಿಸು ಕೊಂಡೊಯ್ಯಬೇಕು ಎಂದುಕೊಂಡಿದ್ದಳು. ಆದರೆ ಪ್ಲಾಟ್ಫಾರ್ಮ್ ಸಂಖ್ಯೆ 2ರ ಬಳಿ ನೆರೆದಿದ್ದ ಗುಂಪು ಅವಳ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಪೊಲೀಸರ ಸದ್ದು, ಜನರ ಪಿಸುಮಾತುಗಳ ನಡುವೆ ಅವಳು ನುಸುಳಿ ಒಳಗೆ ಹೋದಳು. ಅಲ್ಲಿ ಕಂಡ ದೃಶ್ಯ ಅವಳನ್ನು ಸ್ತಬ್ಧಗೊಳಿಸಿತ್ತು. ತನ್ನ ಹಿರಿಯ ಮಗ ಮೋಹನ್ ರಕ್ತಸಿಕ್ತನಾಗಿ ಹಳಿಯ ಮೇಲೆ ಮಲಗಿದ್ದ. ಮೋಹನ್, ಏಳಪ್ಪ, ಅಮ್ಮ ಬಂದಿದ್ದೇನೋ? ಸುಮತಿಯ ಆಕ್ರಂದನ ನಿಲ್ದಾಣದ ಗೋಡೆಗಳಿಗೆ ಅಪ್ಪಳಿಸಿ ಪ್ರತಿಧ್ವನಿಸಿತು. ಅವಳು ಹುಚ್ಚಿಯಂತೆ ಅಕ್ಕಪಕ್ಕ ನೋಡಿದಳು. ಮುರುಳಿ ಎಲ್ಲಿ ಮೋಹನ? ನಿನ್ನ ತಮ್ಮ ಎಲ್ಲಿ? ಅವಳ ಪ್ರಶ್ನೆಗೆ ಅಲ್ಲಿ ಉತ್ತರವಿರಲಿಲ್ಲ.
ಒಬ್ಬ ಪೊಲೀಸ್ ಅಧಿಕಾರಿ ಮೆಲ್ಲನೆ ಹೇಳಿದರು, ಅಮ್ಮ, ನಿನ್ನ ಮಗ ಈ ರೈಲು ಹತ್ತಲು ಹೋಗಿ ಬಿದ್ದಿದ್ದಾನೆ. ಇವನ ಜೊತೆ ಯಾರೂ ಇರಲಿಲ್ಲ. ಸುಮತಿಯ ಆಕ್ರಂದನ ಮುಗಿಲು ಮುಟ್ಟಿತು. ಒಂದು ಕಡೆ ಮಗನನ್ನು ಕಳೆದುಕೊಂಡ ನೋವು, ಇನ್ನೊಂದು ಕಡೆ ಕಿರಿಯ ಮಗ ಎಲ್ಲಿ ಹೋದನೆಂಬ ಸುಳಿವೇ ಇಲ್ಲದ ಆತಂಕ. ಪೊಲೀಸರ ಸಹಾಯದಿಂದ ಮೋಹನ್ನ ಅಂತ್ಯ ಸಂಸ್ಕಾರವಾಯಿತು. ಇತ್ತ ಮುರುಳಿಯ ಸ್ಥಿತಿಯನ್ನು ಕಂಡು ಮರುಗಿದ ರೈಲ್ವೆ ಅಧಿಕಾರಿಗಳು ಅವನನ್ನು ತಕ್ಷಣವೇ ಆಂಧ್ರದ ಸ್ಥಳೀಯ ಪೊಲೀಸ್ ಠಾಣೆಗೆ ಒಪ್ಪಿಸಿದರು. ಪೊಲೀಸರು ಬಾಲಕನ ನಾಪತ್ತೆಯ ಬಗ್ಗೆ ಅಧಿಕೃತ ದೂರನ್ನು ದಾಖಲಿಸಿಕೊಂಡು ಅವನ ಪತ್ತೆಗಾಗಿ ತೀವ್ರ ಹುಡುಕಾಟ ಆರಂಭಿಸಿದರು. ಮುರುಳಿಯ ಮುಗ್ಧ ಮುಖದ ಭಾವಚಿತ್ರವನ್ನು ರಾಜ್ಯದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮತ್ತು ಜನಪ್ರಿಯ ಸುದ್ದಿ ವಾಹಿನಿಗಳಲ್ಲಿ ಪ್ರಕಟಿಸಲಾಯಿತು. ಆದರೆ ದಿನಗಳು ಕಳೆದರೂ ಅವನ ಪೋಷಕರ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಭಾಷೆಯ ಸಮಸ್ಯೆಯಿಂದಾಗಿ ಮುರುಳಿಗೂ ತನ್ನ ವಿಳಾಸವನ್ನು ಸರಿಯಾಗಿ ಹೇಳಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಬಾಲಕನ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪೋಷಕರ ಪತ್ತೆಯಾಗುವವರೆಗೂ ಅವನನ್ನು ಅನಾಥಾಶ್ರಮಕ್ಕೆ ಸೇರಿಸಲು ನಿರ್ಧರಿಸಲಾಯಿತು. ಸುಮತಿ ಪ್ರತಿದಿನ ನಿಲ್ದಾಣಕ್ಕೆ ಬಂದು ಬೆಂಚ್ ಮೇಲೆ ಕುಳಿತು ಮುರುಳಿ ಬರ್ತಾನೆ, ನನ್ನ ಮಗ ಬರ್ತಾನೆ ಎಂದು ಕಾಯುತ್ತಿದ್ದಳು. ಆದರೆ ದಿನಗಳು ತಿಂಗಳುಗಳಾದವು. ಮುರುಳಿ ಮಾತ್ರ ಮರಳಲಿಲ್ಲ. ಆಂಧ್ರದ ಅನಾಥಾಶ್ರಮದಲ್ಲಿದ್ದ ಮುರುಳಿಗೆ ತನ್ನ ಅಣ್ಣ ಮತ್ತು ಅಮ್ಮನ ನೆನಪು ಕಾಡುತ್ತಲೇ ಇತ್ತು. ಆದರೆ ಭಾಷೆಯ ಅಡೆತಡೆ ಮತ್ತು ಚಿಕ್ಕ ವಯಸ್ಸಿನ ಕಾರಣದಿಂದ ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನ ಮುಗ್ಧ ಮುಖ ಮತ್ತು ಚುರುಕುತನ ಆಸ್ಟ್ರೇಲಿಯಾದಿಂದ ಬಂದಿದ್ದ ದಂಪತಿಗಳಾದ ಜೇಮ್ಸ್ ಮತ್ತು ಸಾರಾ ಅವರ ಗಮನ ಸೆಳೆಯಿತು. ಅವರಿಗೆ ಮಕ್ಕಳಿರಲಿಲ್ಲ. ಮುರುಳಿಯನ್ನು ಕಂಡ ತಕ್ಷಣ ಸಾರಾಳಿಗೆ ಅವನು ತನ್ನ ಮಗನೆಂಬ ಭಾವನೆ ಮೂಡಿತು. ಜೇಮ್ಸ್, ಅವನ ಕಣ್ಣುಗಳನ್ನು ಒಮ್ಮೆ ನೋಡು. ಆ ಕಣ್ಣುಗಳಲ್ಲಿ ಎಷ್ಟೊಂದು ನೋವು ಮತ್ತು ಭರವಸೆ ಎರಡೂ ಇವೆ. ನನಗೆ ಅವನು ಬೇಕು ಎಂದು ಹೇಳಿದಳು. ಕಾನೂನಾತ್ಮಕ ಪ್ರಕ್ರಿಯೆಗಳ ನಂತರ ಮುರುಳಿಯನ್ನು ದತ್ತು ಪಡೆದ ಅವರು ಅವನಿಗೆ ರಿಯಾನ್ ಎಂದು ಹೆಸರಿಟ್ಟು ಆಸ್ಟ್ರೇಲಿಯಾಕ್ಕೆ ಕರೆದೊಯ್ದರು. ವರ್ಷಗಳು ಉರುಳಿದವು. ಮುರುಳಿ ಈಗ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಯಶಸ್ವಿ ಉದ್ಯಮಿ. ಅಲ್ಲಿನ ಆಧುನಿಕ ಬದುಕು ಅವನಿಗೆ ಎಲ್ಲವನ್ನೂ ನೀಡಿತು. ಆದರೆ ಪ್ರತಿಯೊಂದು ರಾತ್ರಿಯೂ ಅವನಿಗೆ ಬೆಂಗಳೂರಿನ ಆ ರೈಲ್ವೆ ನಿಲ್ದಾಣ, ಅಣ್ಣ ತನಗೆ ತಿನ್ನಿಸಿದ ಇಡ್ಲಿ ಮತ್ತು ಅಮ್ಮನ ನೆನಪಾಗುತ್ತಿತ್ತು. ಮುರುಳಿಯು, ಮಾಮ್, ನಾನು ಇಂಡಿಯಾಗೆ ಹೊರಡುತ್ತಿದ್ದೇನೆ ಎಂದು ತನ್ನ ಸಾಕು ತಾಯಿ ಸಾರಾಳಿಗೆ ಹೇಳಿದ. ಸಾರಾ ಅವನ ಕಣ್ಣೀರು ನೋಡಿ ವಿಧಿ ಇಲ್ಲದೆ ಒಪ್ಪಿಕೊಂಡಳು. ಹೋಗು ಮಗನೇ, ನಿನ್ನ ಅಮ್ಮ ಮತ್ತು ಅಣ್ಣನನ್ನು ಹುಡುಕು. ನಾವು ಯಾವಾಗಲೂ ನಿನಗೆ ಬೆಂಬಲವಾಗಿ ಇರುತ್ತೇವೆ ಎಂದಳು. ಭಾರತಕ್ಕೆ ಮರಳಿದ ಮುರುಳಿಗೆ ತನ್ನ ಬಾಲ್ಯದ ನೆನಪುಗಳು ಮಸುಕಾಗಿದ್ದವು. ಅವನು ಮೊದಲು ಆಂಧ್ರದ ಅನಾಥಾಶ್ರಮಕ್ಕೆ ಹೋದನು. ಅಲ್ಲಿ ಹಳೆಯ ರೆಕಾರ್ಡ್ಗಳನ್ನು ಹುಡುಕಿದಾಗ ಅವನನ್ನು ಅಲ್ಲಿಗೆ ಸೇರಿಸಿದ್ದ ಟಿಕೆಟ್ ಚೆಕಿಂಗ್ ಆಫೀಸರ್ ರಾಮರಾವ್ ಅವರ ವಿಳಾಸ ಸಿಕ್ಕಿತು. ರಾಮರಾವ್ ಈಗ ನಿವೃತ್ತರಾಗಿದ್ದರು. ಮುರುಳಿ ಅವರನ್ನು ಭೇಟಿಯಾದಾಗ ಆ ವೃದ್ಧ ಅಧಿಕಾರಿ ಭಾವುಕರಾದರು. ಮಗನೇ, ನೀನು ಆವತ್ತು ರೈಲಿನಲ್ಲಿ ಅಳುತ್ತಿದ್ದುದು ನನಗೆ ಇಂದಿಗೂ ನೆನಪಿದೆ. ನಿನ್ನನ್ನು ನಿಲ್ದಾಣದ ಪೊಲೀಸರಿಗೆ ಒಪ್ಪಿಸಿದ್ದೆವು. ಅವರು ನಿನ್ನ ಫೋಟೋ ಹಾಕಿ ಹುಡುಕಿದ್ದರು, ಆದರೆ ಯಾರೂ ಬರಲಿಲ್ಲ. ಬಹುಶಃ ನಿನ್ನ ಕುಟುಂಬದವರು ಯಾವುದೋ ದೊಡ್ಡ ಕಷ್ಟದಲ್ಲಿದ್ದಿರಬಹುದು ಎಂದರು. ಮುರುಳಿ ಬೆಂಗಳೂರಿಗೆ ಬಂದಿಳಿದನು. ರೈಲ್ವೆ ನಿಲ್ದಾಣ ಈಗ ಸಂಪೂರ್ಣವಾಗಿ ಬದಲಾಗಿತ್ತು. ಅವನು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿ ತನ್ನ ಹಳೆಯ ಕಥೆಯನ್ನು ವಿವರಿಸಿ ಸಹಾಯ ಕೇಳಿದನು. ಡಿಎನ್ಎ ಪರೀಕ್ಷೆ ಮತ್ತು ಹಳೆಯ ಕೇಸ್ ಫೈಲ್ಗಳನ್ನು ಹುಡುಕಿದಾಗ ಒಂದು ಕಹಿ ಸತ್ಯ ಹೊರಬಂತು. ಮಿಸ್ಟರ್ ಮುರುಳಿ, ಆ ದಿನ ನಿನ್ನನ್ನು ಹುಡುಕುವಾಗ ಹಿರಿಯ ಮಗ ಮೋಹನ್ ರೈಲು ಅಪಘಾತದಲ್ಲಿ ತೀರಿ ಹೋದನು ಎಂಬ ಮಾಹಿತಿ ಇಲ್ಲಿದೆ. ಸುಮತಿ ಎಂಬ ಮಹಿಳೆ ಹಲವು ವರ್ಷಗಳ ಕಾಲ ಸ್ಟೇಷನ್ನಲ್ಲೇ ಮಗನಿಗಾಗಿ ಕಾದಿದ್ದಳು. ಆದರೆ ಇತ್ತೀಚೆಗೆ ಅವಳು ನಗರದ ಹೊರವಲಯದ ಹಳ್ಳಿಯೊಂದಕ್ಕೆ ತೆರಳಿದ್ದಾಳೆ ಎಂಬ ಸುಳಿವು ಸಿಕ್ಕಿದೆ ಎಂದು ಪೊಲೀಸ್ ಅಧಿಕಾರಿ ವಿವರಿಸಿದರು. ಅಣ್ಣನ ಸಾವಿನ ಸುದ್ದಿ ಕೇಳಿದ ಮುರುಳಿಯ ಕಾಲುಗಳು ನಡುಗಿದವು. ನನ್ನಿಂದಲೇ ಅಣ್ಣ ಸತ್ತು ಹೋದನಾ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಪೊಲೀಸರ ಜೀಪು ಬೆಂಗಳೂರಿನ ಸಿಟಿಯಿಂದ ದೂರವಿದ್ದ ಒಂದು ಸಣ್ಣ ಹಳ್ಳಿಯ ಗುಡಿಸಲಿನ ಮುಂದೆ ಬಂದು ನಿಂತಿತು. ಹಸಿರು ಗಿಡ ಗಂಟೆಗಳ ನಡುವೆ ಇದ್ದ ಆ ಸಣ್ಣ ಗುಡಿಸಲಿನ ಬಾಗಿಲಲ್ಲಿ ಒಬ್ಬಳು ವೃದ್ಧೆ ಕುಳಿತಿದ್ದಳು. ಬಿಳಿ ಕೂದಲು, ಸುಕ್ಕುಗಟ್ಟಿದ ಮುಖ, ಮಂಜಾದ ದೃಷ್ಟಿ. ಅವಳೇ ಸುಮತಿ. ಮುರುಳಿ ಜೀಪಿನಿಂದ ಇಳಿದು ಮೆಲ್ಲನೆ ಅವಳ ಹತ್ತಿರ ನಡೆದ. ಅವಳನ್ನು ನೋಡುತ್ತಿದ್ದಂತೆ ಅವನಿಗೆ ಅಮ್ಮನ ಅದೇ ಹಳೆಯ ನೆನಪುಗಳು ಮರುಕಳಿಸಿದವು. ಸುಮತಿ ಗಲಿಬಿಲಿಯಿಂದ ಎದ್ದು ನಿಂತಳು. ಯಾರು ನೀವು? ಸಾಹೇಬ್ರೆ, ಯಾಕೆ ನಮ್ಮ ಮನೆಗೆ ಬಂದಿದ್ದೀರಿ ಎಂದು ಪೊಲೀಸರನ್ನು ಕೇಳಿದಳು. ಆದರೆ ಅವಳ ದೃಷ್ಟಿ ಮುರುಳಿಯ ಮೇಲೆ ನೆಟ್ಟಿತು. ಇಬ್ಬರ ನಡುವೆ ಒಂದು ನಿಮಿಷದ ಮೌನ. ಆ ಮೌನದಲ್ಲಿ ಸಾವಿರಾರು ಮಾತುಗಳಿದ್ದವು. ಸುಮತಿ ಅವನ ಮುಖವನ್ನು ತದೇಕ ಚಿತ್ತದಿಂದ ನೋಡಿದಳು. 20 ವರ್ಷಗಳ ಹಿಂದೆ ಕಳೆದು ಹೋದ ಮಗುವಿನ ಛಾಯೆ ಈ 26 ವರ್ಷದ ಯುವಕನ ಮುಖದಲ್ಲಿ ಕಾಣುತ್ತಿತ್ತು. ಸುಮತಿ ನಡುಗುವ ಕೈಗಳಿಂದ ಮುರುಳಿಯ ಮುಖವನ್ನು ಮುಟ್ಟಿದಳು. ಮಗನೇ ಮುರುಳಿ, ಬಂದೇನಪ್ಪ ಎಂದು ಬಿಕ್ಕಳಿಸಿ ಅಳುತ್ತಾ ಅವನನ್ನು ಅಪ್ಪಿಕೊಂಡಳು. ಅವಳ ಆಕ್ರಂದನದಲ್ಲಿ 20 ವರ್ಷಗಳ ಕಾಯುವಿಕೆ, ನೋವು ಮತ್ತು ಮಮತೆ ತುಂಬಿತ್ತು. ಪೊಲೀಸ್ ಅಧಿಕಾರಿ ಹೇಳಿದರು, ಅಮ್ಮ, ಇವನು ನಿಜವಾಗಿಯೂ ನಿನ್ನ ಮಗನೇ ಎಂದು ಹೇಗೆ ಹೇಳುತ್ತೀಯಾ? ಸುಮತಿ ಅಳುತ್ತಲೇ ಮುರುಳಿಯ ಶರ್ಟ್ನ ಕಾಲರ್ ಅನ್ನು ಸ್ವಲ್ಪ ಕೆಳಕ್ಕೆ ಸರಿಸಿದಳು. ಅವನ ಕುತ್ತಿಗೆ ಮೇಲೆ ಕಪ್ಪಾದ ಒಂದು ದೊಡ್ಡ ಮಚ್ಚೆ ಇತ್ತು. ಸುಮತಿ ತನ್ನ ಸೆರಗನ್ನು ಸರಿಸಿ ತನ್ನ ಕುತ್ತಿಗೆ ಮೇಲಿದ್ದ ಅದೇ ರೀತಿಯ ಮಚ್ಚೆಯನ್ನು ತೋರಿಸಿದಳು.
ಇದು ಕರುಳು ಬಳ್ಳಿ ಸಾಹೇಬ್ರೆ, ಇದನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ಇವನು ನನ್ನ ಮುರುಳಿಗೆ. ಅಲ್ಲಿ ನೆರೆದಿದ್ದ ಪೊಲೀಸರ ಕಣ್ಣುಗಳು ತೇವವಾದವು. ತಾಯಿ ಮಗನ ಈ ಅಪರೂಪದ ಮಿಲನವನ್ನು ಕಂಡು ಪ್ರಕೃತಿಯೇ ಒಂದು ಕ್ಷಣ ಸ್ತಬ್ಧವಾಗಿತ್ತು. ಮುರುಳಿ ತನ್ನ ಅಣ್ಣನ ಬಗ್ಗೆ ಕೇಳಿದಾಗ ಸುಮತಿ ನಡೆದ ಪ್ರತಿಯೊಂದು ಘಟನೆಯನ್ನು ವಿವರಿಸಿದಳು. ಮುರಳಿ ಮೋಹನ್ ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಗನೇ, ನೀನು ಸಿಗಲಿಲ್ಲ ಅಂದಾಗ ಅವನು ಹುಚ್ಚನಂತಾಗಿದ್ದ. ರೈಲ್ವೆ ಹಳಿಗಳ ಮೇಲೆ ನಿನ್ನನ್ನೇ ಹುಡುಕುತ್ತಾ ಪ್ರಾಣ ಬಿಟ್ಟ ಎಂದಳು. ಮುರಳಿ ಅಮ್ಮನ ಮಡಿಲಿಗೆ ತಲೆ ಇಟ್ಟು ಚೀರಾಡುತ್ತಾ ಅತ್ತ, ಅಮ್ಮ, ನಾನು ಅಣ್ಣನನ್ನು ಕೊಂದ ಕೊಲೆಗಾರ. ನಾನು ಆವತ್ತು ಆ ಬೆಂಚ್ ಮೇಲೆಯೇ ಕುಳಿತಿದ್ದರೆ ಅಣ್ಣ ಬದುಕಿರುತ್ತಿದ್ದ. ನನಗೆ ಯಾಕೆ ಅಷ್ಟು ದುರ್ಬುದ್ಧಿ ಬಂತು ಎಂದು ತನ್ನ ತಲೆಯನ್ನು ತಾನೇ ಗೋಡೆಗೆ ಚಚ್ಚಿಕೊಂಡ. ಸುಮತಿ ಮಗನನ್ನು ಸಮಾಧಾನಪಡಿಸಿದಳು. ಇಲ್ಲಪ್ಪ, ಅದು ವಿಧಿಯಾಟ. ಮೋಹನ್ ಇವತ್ತು ಮೇಲಿಂದ ನಿನ್ನನ್ನು ನೋಡಿ ಸಂತೋಷ ಪಡುತ್ತಿದ್ದಾನೆ. ನಿನ್ನನ್ನ ನನ್ನ ಕೈಗೆ ಸೇರಿಸಿದ್ದೇ ಅವನ ಆತ್ಮಕ್ಕೆ ಸಿಕ್ಕ ಶಾಂತಿ. ಮುರಳಿ ಕೆಲವು ದಿನಗಳ ಕಾಲ ಅಮ್ಮನ ಜೊತೆ ಆ ಗುಡಿಸಿಲಿನಲ್ಲೇ ಇದ್ದ. ಅವಳಿಗೆ ಬೇಕಾದ ಸೌಲಭ್ಯಗಳನ್ನು ಆ ಹಳ್ಳಿಯಲ್ಲೇ ಕಲ್ಪಿಸಿದ. ಅವಳಿಗೆ ಒಂದು ಸುಂದರವಾದ ಮನೆ ಕಟ್ಟಿಸಿಕೊಟ್ಟ. ಕೆಲಸಗಾರರನ್ನು ನೇಮಿಸಿದ. ಅಮ್ಮ, ನಾನು ಆಸ್ಟ್ರೇಲಿಯಾಕ್ಕೆ ಹೋಗಬೇಕು. ಅಲ್ಲಿ ನನ್ನನ್ನು ಸಾಕಿದ ತಂದೆ ತಾಯಿ ಇದ್ದಾರೆ. ಕೆಲಸ ಇದೆ. ಆದರೆ ನಾನು ಇನ್ನು ಮುಂದೆ ನಿನ್ನನ್ನು ಒಂಟಿಯಾಗಿ ಬಿಡಲ್ಲ. ಪ್ರತಿ ತಿಂಗಳು ಬರುತ್ತೇನೆ ಎಂದು ಮಾತು ಕೊಟ್ಟ. ಮುರಳಿ ತನ್ನ ಅಣ್ಣ ಮೋಹನ್ನ ಸಮಾಧಿಯ ಬಳಿ ಹೋಗಿ ಮಂಡಿಯೂರಿ ಕುಳಿತ. ಅಣ್ಣ, ನನ್ನನ್ನು ಕ್ಷಮಿಸು. ನಿನ್ನ ತ್ಯಾಗದಿಂದ ನಾನು ಇವತ್ತು ಇಷ್ಟು ದೊಡ್ಡವನಾಗಿದ್ದೇನೆ. ನಿನ್ನ ತಮ್ಮ ಇನ್ನು ಮುಂದೆ ಅಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಪ್ರಮಾಣ ಮಾಡಿದ. ಮುರಳಿ ಆಸ್ಟ್ರೇಲಿಯಾಕ್ಕೆ ಮರಳಿದರೂ ಅವನ ಮನಸ್ಸು ಮಾತ್ರ ಹಳ್ಳಿಯಲ್ಲಿದ್ದ ಅಮ್ಮನ ಬಳಿಯೇ ಇತ್ತು. ವೀಕ್ಷಕರೇ, ಪ್ರೀತಿ ಮತ್ತು ಸಂಬಂಧಗಳು ಭೌಗೋಳಿಕ ದೂರಕ್ಕಿಂತ ಮಿಗಿಲಾದವು. ವಿಧಿ ನಮ್ಮನ್ನು ಬೇರ್ಪಡಿಸಿದರೂ ನಿಜವಾದ ಪ್ರೀತಿ ಮತ್ತೆ ನಮ್ಮನ್ನು ಒಂದು ಮಾಡುತ್ತದೆ. ಅನಾಥ ಮಕ್ಕಳಿಗೆ ಮರುಜೀವ ನೀಡುವುದು ದೈವಿಕ ಕಾರ್ಯಕ್ಕೆ ಸಮಾನ. ಒಂದು ಮಗುವನ್ನು ದತ್ತು ಪಡೆಯುವ ಮೂಲಕ ಆ ಮಗುವಿನ ಬದುಕನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಮುರಳಿಯ ಜೀವನವೇ ಸಾಕ್ಷಿ. ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮನ್ನು ಹೆತ್ತು ಬೆಳೆಸಿದವರನ್ನು ಮತ್ತು ನಮಗಾಗಿ ತ್ಯಾಗ ಮಾಡಿದವರನ್ನು ಗೌರವಿಸುವುದು ಮನುಷ್ಯ ಧರ್ಮ. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾ ಕಾಲ ನಗುತ್ತಿರಿ. ಧನ್ಯವಾದಗಳು.